ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಕಪ್ಸ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ನಿಮ್ಮ ಒಂದು ಬ್ಲೌಸ್ ಯಾವ ಸೈಜ್ ಇರುತ್ತೋ ಆ ಒಂದು ಟಕ್ಸ್ ಪಾಯಿಂಟ್ನ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು 1 ಟಕ್ಸ್ ಬ್ಲೌಸ್ಗೆ ಯಾವ ರೀತಿ ಟಕ್ಸ್ನ ಆ್ಯಡ್ ಮಾಡಬೇಕು ಅಂದರೆ ಕಪ್ಸ್ ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ಟಕ್ಸ್ ಮಾಡೋಕ್ಕೆ ಪಾಯಿಂಟ್ ಉಂಟಲ್ಲ, ಕರೆಕ್ಟಾಗಿ ನೀವು ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಒಂದರಲ್ಲಿ ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಆ್ಯಡ್ ಮಾಡಿದ್ದೀನಿ, ಮತ್ತೊಂದರಲ್ಲಿ ಓನ್ಲಿ ಲೈನಿಂಗ್ ಪೀಸ್ ಮಾತ್ರ ಇದೆ. ಎರಡೆರಡು ತೊಗೋಬೇಕಾಗುತ್ತೆ. ಓಕೆನಾ? ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ಇದು ಮೇನ್ ಫ್ಯಾಬ್ರಿಕ್ ಆಯಿತು. ಇಲ್ಲಿ ಸೇಮ್ ಅದೇ ರೀತಿ ಕಪ್ಸ್ನ ಉಲ್ಟಾ ಮಾಡಿಬಿಟ್ಟು ಈ ಥರ ಪಾಯಿಂಟ್ ಮಾಡ್ಕೋಬೇಕು. ಉಲ್ಟಾ ಮಾಡಿಬಿಟ್ಟು ಒಳಗಡೆ ಸೈಡ್ ಉಂಟಲ್ಲ, ಇವಾಗ ಇದನ್ನು ಸೀದಾ ಮಾಡಿದ್ರೆ ಒಳಗಡೆ ಸೈಡ್ಗೆ ಪಾಯಿಂಟ್ ಹೋಗುತ್ತೆ. ಲೈನಿಂಗ್ ಪೀಸಲ್ಲಿ ಕರೆಕ್ಟಾಗಿ ಪಾಯಿಂಟು ಟಕ್ಸ್ ಪಾಯಿಂಟ್ ಉಂಟಲ್ಲ, ಎರಡೂ ಬಟ್ಟೆ ಮೇಲೆ ನಾವು ಮಾಡ್ಕೊಂಡಿರೋದು ಮತ್ತು ಕಪ್ಸ್ ಮೇಲಿರುವಂಥ ಪಾಯಿಂಟು ಎರಡನ್ನೂ ಕೂಡ ಗುರುತಿಸ್ಕೊಂಡು ನಾವು ಕರೆಕ್ಟಾಗಿ ಸೆಂಟರಲ್ಲಿ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡಕ್ಕೂ ಕೂಡ ಸೇಮ್ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಪಾಯಿಂಟ್ ಎರಡನ್ನೂ ಕೂಡ ಪಿನ್ ಅಟ್ಯಾಚ್ ಮಾಡಿದ್ರೆ ಪಿನ್ ಅಟ್ಯಾಚು ಕೂಡ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ಇವಾಗ ಇದನ್ನು ಮೇಲ್ಗಡೆ ಸೈಡು ಉಲ್ಟಾ ಇಟ್ಟು ಫುಲ್ಲು ಕೆಳಗಡೆ ಸೈಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮತ್ತು ಈ ಪೀಸು ಎರಡನ್ನೂ ಕೂಡ ಮೇಲ್ಗಡೆಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಮತ್ತು ನೆಕ್ಕು ಕೂಡ ಸ್ಟಿಚಿಂಗ್ ಮಾಡ್ಕೊಳ್ಳಿ ಈ ಥರ. ಏಕೆಂದರೆ ಇದನ್ನು ನಾನು ಡೈರೆಕ್ಟಾಗಿ ನಾನಿಲ್ಲಿ ಇದನ್ನು ಸೀದಾ ಮಾಡ್ತಾಯಿದ್ದೀನಿ. ಸಣ್ಣ ಸಣ್ಣ ಕಟ್ಕೊಡಿ, ಇಲ್ಲಿ ಕಟ್ಕೊಡೋದು ತುಂಬ ಇಂಪಾರ್ಟೆಂಟು, ಇಲ್ಲಾಂದರೆ ರಿಂಕಲ್ಸ್ ಬಂದುಬಿಡುತ್ತೆ ನೆಕ್ ಸೈಡಲ್ಲಿ. ಕೆಳಗಡೆ ಸೈಡು ಹೀಗೆ ಸ್ಟಿಚಿಂಗ್ ಮಾಡಿಬಿಟ್ಟು 4 ಕಡೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ಆಗಿರುವಂಥದ್ದು. ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹೀಗೆಲ್ಲಿ ಈ ಥರ ಎರಡು ಪೀಸ್ಗೂ ಕೂಡ ಸೇಮ್ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ಇದನ್ನು ಕೂಡ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇದು 1 ಟಕ್ಸಲ್ಲಿದೆ,